ಕರೆಕ್ಟ್ ಇನ್ಸ್ಪೆಕ್ಟರ್ ಚೇಂಬರ್ ಸರ್. ಬೇರೆ ಬೇರೆ ಸೆಕ್ಷನ್ ಮುಂದೆ ಹೋಗಲಿ ಸರ್. ಇದು ರೈಟರ್ ಸರ್. ಮೇಂಟೈನ್ ಮಾಡೋದು ಸರಿ ಮೇಡಮ್. ಲೊಕೇಶನ್ ಇದೆ ಸರ್. ಈಗ ಸರ್ ಔಟ್ ದಿಸ್ ಸರ್ A to 8 ನಂಬರ್ ಪ್ಲೇಟ್ ಎಲ್ಲ ಬಾರ್ಡರ್ ಇರುತ್ತೆ. ಯಾವುದೇ ಒಂದು ಸರ್ ಹೋಗ್ತಾ ಇದೆ ಸರ್, ಅದು ಮೋಟರ್ಸೈಕಲ್ ನಂಬರ್ ಕಾಣಲ್ಲ ಸರ್. ಈ ಕಾಣಲ್ಲ ಸರ್, ಅದರಲ್ಲಿ ಸರ್ ನಂಬರ್ ಪ್ಲೇಟ್ ಕ್ಯಾಚ್ ಆಗ್ಬಿಡುತ್ತೆ. ಎಸ್ ಸರ್. ಸರ್ ಮತ್ತೆ ಈಗ ಅದ್ರ ಜೊತೆಗೆ ಸರ್ ಇನ್ನೊಂದು ಅವ್ರಿಗೆ ಆರ್ಟಿಫಿಷಿಯಲ್ ಹಾಕತ್ತಿದ್ದೇನೆ ಸರ್. ಫೇಸ್ ರಿಕಲ್ ಆರ್ಟಿಫಿಷಿಯಲ್ ಹಾಕಿದ್ದಾರೆ ಸರ್. ಯಾವ ವಾಹನ ಸರ್ ಯಾರು ಹೊಡಿತಾ ಇದ್ದಾರೆ ಹೆಸರು ಸ್ವಲ್ಪ ಹಿಂದೆ ಬರ್ರಿ. ಗಾಡಿ ನಂಬರ್ ಎಷ್ಟು? 5555 K52 ఇక్కడ బారు ఇక్కడ బాడు ಅಲ್ಲ ఇక్కడ ಬರ್ರಿ ಫೋನ್ ಮಾಡ್ತಾರೆ. ನೀವೇ ನಿಂತ್ರೆ ಹಂಗ ಸರ್ಕಿಲ್ಸ್ ಮತ್ತೆ ಎಲ್ಲ ಎಂಟ್ರಿ ಸಿಟಿ ಒಳಗಡೆ ನೋಡಿದ್ರೆ ನಾನು ಕನಗಿರಿ ಮದುವೆಗೆ ಹೋಗಿದ್ದೆ. ನನ್ನ ಎಂಟ್ರಿ ಗಾಡಿ ಬಂತು. ಮತ್ತೆ ಅದಾದ್ಮೇಲೆ ಜೂಲಿನಗರದಿಂದ ನಾನು ಇಲ್ಲಿಗೆ ಬಂದಿದ್ದು, ಅದು ಬಂತು. ನಿಮಗೆ ಟೆಕ್ನಾಲಜಿ ಜನಗಳೆಲ್ಲ ಅವೇರ್ನೆಸ್ ಅದೇ ಬಂದ್ಬಿಡ್ತದೆ. ನಮ್ಮ ಕೈಯಲ್ಲಿ ಏನಿರಲ್ಲ, ಯಾರ ಕೈಯಲ್ಲಿ ಏನಿರಲ್ಲ. ಇದಾದ್ಮೇಲೆ ಅದೇ ಸರ್ ನಮ್ಮ ಪ್ರತಿ ನೋಕಟ್ ಕಾರ್ನರ್ ಆಗ್ಬಿಡ್ಬೇಕು ಕಂಪ್ಲೀಟ್. ನಿಮಗೆ ಇವಾಗೇನು ನೋಡ್ತಾ ಇದ್ದೀರಿ ಹೋಲ್ ಸಿಟಿ ಸರ್ವೇಲೆನ್ಸ್ ಅಲ್ಲಿ ಬಂದ್ಬಿಟ್ಟು ಯಾರು ಏನು ಸಣ್ಣ ತಪ್ಪಿದ್ರು ಕೂಡ ಅಲ್ಲಿ ಮಾಡ್ತಾ ಇದ್ದೀವಿ. ಅದು ಅದಕ್ಕೆ 50 ಲಕ್ಷ ನಿಮ್ ಕಂಪ್ಲೀಟ್ ನೀವು ನೋಡ್ತೀರಲ್ಲ. ಇನ್ನೊಂದು ಮ್ಯಾಕ್ಸಿಮಮ್ 6 months ಒಳಗಡೆ ಅಂಜನಾದ್ರಿ ಸುತ್ತಮುತ್ತ ನಿಮಗೆ ತಿಮ್ಲಾಪುರದಿಂದ ಹಿಡಿದು ಗಡಿಯಾಬಾಗದಿಂದ ಹಿಡಿದು ನಿಮಗೆ ಎಲ್ಲ ಮತ್ತೆ ಟೆಂಪಲ್ ಮತ್ತೆ ಜನ ಬರೋದನ್ನ ಕೌಂಟಿಂಗ್ ಇದನ್ನು ಮಾಡ್ತಾ ಇದ್ದೀವಿ. ಕೌಂಟಿಂಗ್ ಎಷ್ಟು ವಿಸಿಟರ್ಸ್ ಅದು ಕೌಂಟಿಂಗ್
ಯಾರೇ ಒಬ್ಬ ವ್ಯಕ್ತಿ ಬಂದು ಕಸ ಮಾಡಿ ಬಿಸಾಕೋದು ಇನ್ನೊಂದ್ಸಲ ಆ ಥರ ಕಸ ಅಲ್ಲ ಓಣಿಗಳಲ್ಲಿ ಆಗಿಲ್ಲ ಮೇನ್ ರೋಡ್ ಮಾಡ್ತಾ ಇದ್ದೀವಿ ಮೇನ್ ರೋಡ್ ಮಾಡೋದು ಇದು ಇಸ್ಲಾಂಪುರ ಇದು ಐತಲ್ಲ ಗಾಂಧಿನಗರ APMC ಗೇಟ್ ಫಸ್ಟ್ ಗೇಟ್ ಇದೆಲ್ಲ ಕ್ಲಿಯರ್ ಮಾಡಿಸಿ ಈ ಥರ ಮಾಡಿ ಈ ಥರ ಮಾಡಿ ಕ್ಲಿಯರ್ ಮಾಡ್ತಾ ನಮ್ಮ ಐತಿಹಾಸಿಕವಾಗಿ ಅಥವಾ ಪೌರಾಣಿಕವಾಗಿ ಅಥವಾ ಪ್ರವಾಸೋದ್ಯಮ ದೃಷ್ಟಿಯಿಂದ ಗಂಗಾವತಿ ನಗರ ಅಂತಂದರೆ ಇದನ್ನೊಂದು ಸಾಂಸ್ಕೃತಿಕ ಆಧ್ಯಾತ್ಮಿಕ ನಗರಿ ಮಾಡಬೇಕು ಅನ್ನೋಂಥ ನನ್ನ ಕನಸಿಗೆ ಅನುಗುಣವಾಗಿ ಇವತ್ತೆಲ್ಲ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲರೂ ಕೂಡ ಭಾಳ ಅತ್ಯಂತ ಅದ್ಭುತವಾಗಿ ಅಂದರೆ ಇಡೀ ಗಂಗಾವತಿ ನಗರವನ್ನು ಇವತ್ತು ಕೆಮರಾಗಳ ಮೂಲಕ ಅಂದರೆ ಅವರ ಕಣ್ಗಾವಲಿನಲ್ಲಿ ಇಡೀ ನಗರವನ್ನು ಸಾರ್ವಜನಿಕರ ಒಂದು ಭದ್ರತೆ ದೃಷ್ಟಿಯಿಂದ ನಗರದ ಸ್ವಚ್ಛತೆ ದೃಷ್ಟಿಯಿಂದ ಮತ್ತು ಎಲ್ಲ ಒಂದು ರೀತಿಯಲ್ಲಿ ಕೂಡ ಇವತ್ತು ಸಾರ್ವಜನಿಕರಿಗೆ ಗಂಗಾವತಿ ನಗರದಲ್ಲಿ ನಾವು ಭಾಳ ಸುಭದ್ರವಾಗಿ ಇದ್ದೀವಿ ಅನ್ನುವಂಥ ಒಂದು ವಿಶ್ವಾಸ ಕೊಡುವಂಥ ಒಂದು ಕೆಲಸ ಇವತ್ತು ನಮ್ಮ ಗಂಗಾವತಿ ಪೊಲೀಸ್ ಇಲಾಖೆಯಿಂದ ಆಗಿರುವಂಥದ್ದು. ನಿಜವಾಗ್ಲೂ ಕೂಡ ನನಗೆ ತುಂಬ ಒಂದು ಹೆಮ್ಮೆಯ ವಿಚಾರ ಇದೆ. ಯಾಕಂದರೆ ಸುಮಾರು ನಾನು ಒಂದು 2 ವರ್ಷಗಳ ಹಿಂದೆ ಯಶೋಧ ಮಟ್ಟಗುಡಿ ಅವರು ಇರೋ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೆ. ಆಮೇಲೆ ಇವಾಗ SP ಏನಿದ್ದಾರೆ ರಾಮ ಅವರು ಅವ್ರ ಜೊತೆ ಕೂಡ ಮಾತಾಡ್ತಿದ್ದೆ. ಈ ಕೆಲಸ ಭಾಳ ಅತ್ಯವಶ್ಯಕ ಅನ್ನುವಂಥ ಒಂದು ಲೆಕ್ಕದಲ್ಲಿ ಸುಮಾರು ಎಷ್ಟು 1 ಕೋಟಿ 2 ಕೋಟಿ ಅಮೌಂಟ್ ಇದಕ್ಕೆ ಖರ್ಚಾಗಿರುವಂಥದ್ದು. ಇವತ್ತು ತಾವು ನೋಡಿದ್ದೀವಿ, ನಾನೇ ಗಂಗಾವತಿ ನಗರದಲ್ಲಿ ನನ್ನ ಗಾಡಿ ಎಂಟ್ರಿ ಆಗಿದ್ದರಿಂದ ಹಿಡಿದು ಯಾವ್ಯಾವ ರಸ್ತೆಗಳಲ್ಲಿ ಸಂಚಾರ ಆಗ್ತಾ ಇದೆ ಅನ್ನೋದನ್ನು ಕೂಡ ಇವತ್ತು ತಮ್ಮ ಸಮ್ಮುಖದಲ್ಲಿ ನಾನೇ ನೋಡಿರುವಂಥದ್ದು. ಹಾಗಾಗಿ ತ್ರಿಬಲ್ ರೈಡಿಂಗ್ಸ್ ಆಗಿರ್ಬೋದು ಅಥವಾ ಹೆಲ್ಮೆಟ್ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಜನಗಳಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಮತ್ತು ಇಲ್ಲಿಂದನೇ ಅವ್ರಿಗೆ ನೇರವಾಗಿ ಅವ್ರೇನಾದರೂ ತಪ್ಪು ಮಾಡ್ತಾ ಇದ್ರು ಕೂಡ ನೇರವಾಗಿ ಇಲ್ಲಿಂದನೇ ಅಲರ್ಟ್ ಮಾಡೋದಕ್ಕೆ ಕೂಡ ಇವತ್ತು ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಇವತ್ತು ನಗರಸಭೆಗೆ ಬಹಳ ಮುಖ್ಯವಾಗಿರೋ ವಿಷಯ ಮತ್ತು ಸಾರ್ವಜನಿಕರಿಗೆ ಎಲ್ಲಿಂದ ಅಲ್ಲಿ ಒಂದು ಕಸ ಆಗ್ತಾ ಇರುವಂಥ ಒಂದು ವಿಷಯಗಳೇನಿದೆ, ಇವಾಗ ಅದನ್ನೆಲ್ಲ ನಗರಸಭೆಯವರು ಇದ್ರ ಮೂಲಕ ಕೂಡ ಸ್ವಚ್ಛತೆ ಮಾಡೋದ್ರ ಜೊತೆಗೆ ಮತ್ತೆ ರೂಲ್ಸ್ ರೆಗ್ಯುಲೇಷನ್ಸ್ ಮೀರಿ ನಾಗರಿಕರು ಎಲ್ಲಂದ್ರೆ ಅಲ್ಲಿ ಬಂದು ಕಸ ಹಾಕಿದ್ರು ಕೂಡ ಅವರನ್ನು ಇಲ್ಲಿಂದನೇ ಎಚ್ಚರಿಕೆ ಕೊಡುವಂಥದ್ದು. ಅಂದರೆ ನೀವೇನು ಮಾಡ್ತಾ ಇದ್ದೀರಾ, ನೀವೇನು ಕಸ ಮತ್ತೆ ತಗೊಂಡು ಹಾಕಿದ್ದು ಆಗ್ತಾ ಇದ್ದೀರ ಅಂತೇಳಿ ಇಲ್ಲಿಂದನೇ ನೇರವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಸೊ ಜನರಿಗಿನ್ನ ಒಂದು ಭಯ ಬರುತ್ತೆ, ನಾವೇನು ಮಾಡ್ತಾ ಇದ್ದೀವಿ ಎಲ್ಲದನ್ನ ಪೊಲೀಸ್ ಇಲಾಖೆ ಅಲ್ಲಿ ಕ್ಯಾಮ್ರಾಗಳ ಮೂಲಕ ನೋಡ್ತಾ ಇದ್ದಾರೆ ಅನ್ನೋಂಥದ್ದು ಬಂದಾಗ ಜನಗಳಲ್ಲಿ ಅವೇರ್ನೆಸ್ ಬರುತ್ತೆ, ನಗರ ಸ್ವಚ್ಛವಾಗುತ್ತೆ. ನಾವೇನು ಮೈಸೂರು ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆ ಸ್ವಚ್ಛವಾದ ಒಂದು ಸಾಂಸ್ಕೃತಿಕ ನಗರಿ ಅನ್ನೋ ಹೆಸರಿಗೆ ಇವತ್ತು ಮೈಸೂರು ಆಗಿದೆಯೋ ಆ 2ನೇ ಸ್ಥಾನ ನಮ್ಮ ಗಂಗಾವತಿಗೆ ಬರಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದರ ಅನುಗುಣವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಇಡೀ ಗಂಗಾವತಿ ನಗರದ ಜನರು ಬರುವಾಗ ನಾನು ಅವರಿಗೆ ಅಭಿನಂದನೆ. ಸರ್, ಮುಖ್ಯ ರಾಜಬೀದಿಯಲ್ಲಿ ಅಷ್ಟೇ ಇದೆ ಸರ್, ಈಗ ಏರಿಯಾಗಳಲ್ಲೂ ಆದ್ರೆ ಇದು ಅದಕ್ಕೆ ಇವಾಗ ಇನ್ನೂ ಒಂದು 2 ಕೋಟಿ ಅಮೌಂಟ್ ಕೊಡೋದ್ರ ಮೂಲಕ ಇವತ್ತು ಮೇನ್ ರೋಡ್ಗಳು, ಸರ್ಕಲ್ಗಳು, ಎಲ್ಲ ಎಂಟ್ರಿ ಪಾಯಿಂಟ್ಗಳು ಗಂಗಾವತಿಗೆ ಇವತ್ತು ಕ್ಯಾಮರಾ ಅಳವಡಿಕೆ ಆಗಿರುವಂಥದ್ದು. ಇವಾಗ ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ಇನ್ನೂ ಒಂದು 2 ಕೋಟಿ ಅಮೌಂಟನ್ನು ನಾನು ವ್ಯವಸ್ಥೆ ಮಾಡ್ತೀನಿ. ಅದ್ರ ಮೂಲಕ ಇಡೀ ಗಂಗಾವತಿ ನಗರದಲ್ಲಿ ಸಣ್ಣ ಪುಟ್ಟ ಬೀದಿಗಳಿಂದ ಹಿಡಿದು ಎಲ್ಲ ಸ್ಲಮ್ ಏರಿಯಾಗಳಿಂದ ಹಿಡಿದು ಇಡೀ ನಗರದಲ್ಲಿ ಎಲ್ಲ ಕಡೆ ಕೂಡ ಕ್ಯಾಮರಾ ಅಳವಡಿಸೋದ್ರ ಮೂಲಕ ಕಂಪ್ಲೀಟ್ ಇನ್ನೊಂದು 150 ಕ್ಯಾಮ್ರಾಗಳು ಹಾಕಿದರೆ ಇಡೀ ಗಂಗಾವತಿ ಸಂಪೂರ್ಣವಾಗಿ ಅಂಜನಾದ್ರಿ ಬೆಟ್ಟಲ್ಲೂ ಕೂಡ ಈ ವ್ಯವಸ್ಥೆ ಪ್ಲಾನ್ ಮಾಡ್ತೇವೆ. ಆಲ್ರೆಡಿ ಅಮೌಂಟ್ 50 ಲಕ್ಷ ಬಿಡುಗಡೆ ಮಾಡಿದ್ದೀವಿ, ಅದು ಕೂಡ ಕ್ಯಾಮ್ರಾ ಕೆಲಸ ಎಲ್ಲ ಕ್ರೆಡಿಟ್ ಹಾಗಂತಲ್ಲ, ನಾನೊಬ್ಬನೇ ಅಂತಲ್ಲ. ವಿಷಯ ಏನಂತಂದ್ರೆ
ಅಧಿಕಾರಿಗಳಿಗೆ ನನಗೆ ಏನು ಭದ್ರತಾ ದೃಷ್ಟಿಯಿಂದ ಗಂಗಾವತಿ ತುಂಬ ಡೆಲಿಕೇಟ್ ಸಿಟಿ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ಒಂದು ವಿಷಯ. ಭಗವಂತನ ಕೃಪೆಯಿಂದ ನಾನಿಲ್ಲಿ ಶಾಸಕರಾದ್ಮೇಲೆ 3 ವರ್ಷಗಳು ಕೂಡ ಶಾಂತಿ ಸೌಹಾರ್ದತೆ ಎಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ನಗರದಲ್ಲಿ ಬದುಕ್ತಾ ಇದ್ದಾರೆ. ಯಾವುದೇ ಒಂದು ಅಹಿತಕರ ಘಟನೆಗಳು ಆಗ್ತಾ ಇಲ್ಲ. ಸೊ ಹಾಗಾಗಿ ಮುಂದೆ ಕೂಡ ಯಾಕಂದರೆ ಇವತ್ತು ನೋಡಿ ಇವಾಗ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಮತ್ತು ಪುಣ್ಯಕ್ಷೇತ್ರ ಇರೋ ಕಾರಣ ಬರ್ತಾ ಇರೋ ಕಾರಣ ಮತ್ತು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಯೋಜನೆಯಲ್ಲಿ ರೈಲ್ವೆ ಸ್ಟೇಷನ್ 25 ಕೋಟಿ ವೆಚ್ಚದಲ್ಲಿ ಬರ್ತಾ ಇದೆ. ಗಂಗಾವತಿ ನಗರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಜನರಿಗೆ ಒಂದು ವಿಶ್ವಾಸ, ಈ ಸಿಟಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂದರೆ ಜನರಿಗೆ ಬಂದು ಸೆಟ್ಲ್ ಆಗಬೇಕು, ನಮಗೆ ಸೇಫ್ಟಿ ಇದೆ, ಬಿಸ್ನೆಸ್ಸು ಅನ್ನುವಂಥ ಒಂದು ಪರಿಸ್ಥಿತಿ ವಾತಾವರಣ ಬರಬೇಕು ಅಂದರೆ ಈ ಒಂದು ಭದ್ರತಾ ದೃಷ್ಟಿಯಿಂದ ಮತ್ತೇನು ಅಧಿಕಾರಿಗಳು ನನ್ನ ಜೊತೆಯಲ್ಲಿ ಸಹಕಾರ ಕೊಟ್ಟು ಇದನ್ನು ಮಾಡಿದ್ದಾರೆ. ಒಳ್ಳೆ ಮೆಸೇಜ್. ಕಮಿಷನರ್ ಎಸ್ಟಿಮೇಷನ್ ಮಾಡಿ ಮತ್ತೆ ಫರ್ದರ್ ಕೆಲಸ ಮಾಡಲಿಕ್ಕೆ ಕೂಡ ಅನುಕೂಲ. ಸರ್ ಈಗ 22% ಕೆಲಸ ಮುಗೀತು ಸಿಟಿ. ಆಮೇಲೆ KKRDನಲ್ಲಿ ಈಗಾಗಲೇ ತಾವು 7 ಕೋಟಿ ಒಂದು 5 ಕೋಟಿ 12 ಕೋಟಿಗೆ ಒಂದು ಪ್ರಾಜೆಕ್ಟ್ ತಗೊಂಡಿವಿ. ಅದರಿಂದ ಸುಮಾರು 6% ಕೆಲಸ ಎಲ್ಲ ಮುಗೀತು ಸರ್. ಏನು ಎಕ್ಸಿಸ್ಟಿಂಗ್ ಇದೆ ಅದನ್ನೇ ರೀಎಸ್ಟಾಬ್ಲಿಷ್ ಮಾಡಿ ಎಲ್ಲೆಲ್ಲಿ ಲಿಂಕಿಂಗ್ ಮಿಸ್ಸಿಂಗ್ ಲಿಂಕ್ಸ್, ಆಮೇಲೆ ಏನು ಸರ್ ಲಿಂಕ್ಸ್ ಎಲ್ಲೆಲ್ಲ ಆಗಿದೆ, ಆಮೇಲೆ ಮ್ಯಾನುವಲ್ ಚೇಂಬರ್ಸ್ ಎಲ್ಲೆಲ್ಲೇ ಬ್ಲಾಕ್ ಆಗಿದೆ ಅದನ್ನೆಲ್ಲ ಇದು ಮಾಡಿ ಮಾಡರ್ನೈಸೇಷನ್ ಎಕ್ಸ್ಟೆಂಡ್ ಮಾಡಿ 7 ಕಿಲೋಮೀಟರ್ ನೆಕ್ಸ್ಟ್ ಹೊಸ 110 ಕಿಲೋಮೀಟರ್ ಬ್ಯಾಲೆನ್ಸಲ್ಲಿ 7 ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡ್ತೀವಿ ಸರ್ ಹೊಸದಾಗಿ ಮಾಡಿದ್ದಾರೆ. ಅದರೆಲ್ಲ ಆಗಿರೋ ಅಸ್ತವ್ಯಸ್ತಗಳನ್ನ ಸರಿಪಡಿಸಿ ಜೊತೆಗೆ ಇನ್ನೊಂದು 7 ಕಿಲೋಮೀಟರ್ನ ಎಕ್ಸ್ಟೆನ್ಷನ್ ಮಾಡಿ 30 ಕೋಟಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕಾಗಿ ನಿಮ್ಮ ಮುಂದೆ ಕಮಿಷನ್ ಅವ್ರು ಹ್ಯಾಂಡ್ ಓವರ್ ಮಾಡೋ ಮುಂಚೆ ನಾವೆಲ್ಲರೂ ಕೂಡ ಕಂಪ್ಲೀಟ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ನಾವು ನೋಡಿದ ಮೇಲೆ ಆಮೇಲೆ ನಾವು ಹ್ಯಾಂಡ್ ಓವರ್ ತಗೋಬೇಕು ಸರ್. ಒಳಗಡೆ 6 ತಿಂಗಳ ಒಳಗಡೆ ಸಿಟಿಯಲ್ಲಿ ಕಂಪ್ಲೀಟ್ ನೀವು ಹಿಂದೆ ಗಂಗಾವತಿ ಇವತ್ತಿನ ಗಂಗಾವತಿ ಡೇಟಿಂದ 6 ತಿಂಗಳು ಸರ್. ಈಗ ಪರ್ಫೆಕ್ಟ್ ಕಮಿಷನರ್ ಫಾಸ್ಟ್ ಆಗೋರು ಅದಕ್ಕೆ ಕೇಳಕತ್ತೀವಿ. ಇಲ್ಲ ಬಟ್ ನೀವು ಮಾನ್ಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರ KKRDB ಅನುದಾನ ಅಡಿಯಲ್ಲಿ ನಮ್ಮ ಇಲಾಖೆಗೆ ಸುರಕ್ಷತೆ ಹಾಗೂ ಗಂಗಾವತಿ ನಗರ ಸುಭದ್ರತೆ ಕುರಿತು ನೀಡಿದ ಸುಮಾರು 2 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಸುಮಾರು 58 CCTV ಕ್ಯಾಮ್ರಾಸ್, ಅದರಲ್ಲಿ ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಕಗ್ನಿಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, PTZ ಅಂದರೆ ರಿವಾಲ್ವಿಂಗ್ ಕ್ಯಾಮ್ರಾಸ್ ಮತ್ತು ನಂಬರ್ ಪ್ಲೇಟ್ಸ್ ರಿಕಗ್ನಿಷನ್ ಮಾಡುವಂಥ ಕ್ಯಾಮ್ರಾಗಳನ್ನು ಅಳವಡಿಸಿಕೊಂಡು ಪೂರ್ತಿ ನಗರದ ಸುತ್ತಮುತ್ತ ಬಾರ್ಡರ್ ಹಾಗೂ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಸರ್ಕಲ್ಸ್ ಇದೆ, ಪಾಯಿಂಟ್ಸ್ ಇದೆ, ಎಲ್ಲದಕ್ಕೂ ಒಳಗೊಂಡು ನಮಗೆ ಸುಭದ್ರತೆ ಹಾಗೂ ಸುರಕ್ಷತೆ ಕುರಿತು ವ್ಯವಸ್ಥೆಯನ್ನು ಮಾನ್ಯ ಸಾಹೇಬರು ನೀಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲಾಡಳಿತದಿಂದ ಹೃತ್ಪೂರ್ವಕವಾದಂಥ ಧನ್ಯವಾದ ಸಲ್ಲಿಸಲಿಕ್ಕೆ ಪೊಲೀಸರು 8 ತಾಸು ಅಥವಾ 12 ತಾಸು ಕೆಲಸ ಮಾಡ್ತಾರೆ. ಆದರೆ ಕ್ಯಾಮ್ರಾಗಳು ಮಾತ್ರ 24 ತಾಸು ಸಹಿತ ಯಾವಾಗಲೂ ಸಹಿತ ಅಲರ್ಟ್ ಆಗಿ ಇರುತ್ತೆ. ಕ್ಯಾಮ್ರಾದ ಮುಂದೆ ಯಾರು ಏನು ಮಾಡ್ತಾರೆ ಎಲ್ಲವೂ ಸಹಿತ ರೆಕಾರ್ಡಿಂಗ್ ಆಗುತ್ತೆ. ಅದು ಒಂದು ಪ್ರೈಮರಿ ಎವಿಡೆನ್ಸ್. ಈಗ ಮಾನ್ಯ ನ್ಯಾಯಾಲಯ ಯಾವುದೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದಂಥದ್ದನ್ನು ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿ ಅದರ ಮೇಲಿನ ಶಿಕ್ಷೆಗಳನ್ನು ಮಾಡುವಂಥ ಒಂದು ಒಳ್ಳೆಯ ದಾಖಲೆ ಈ ಹೊಸ ಕಾನೂನದಲ್ಲಿದೆ. ಅದಕ್ಕಾಗಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದಂಥ ಒಂದು ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ನಗರದಲ್ಲಿ ಇನ್ನು ಯಾವುದಾದ್ರೂ ಒಂದು ಕಾನೂನು ಬಾಹಿರ ಚಟುವಟಿಕೆ ಆಯಿತು ಅಂತಂದರೆ ಅದರಲ್ಲಿ 100% ರೆಕಾರ್ಡಿಂಗ್ ಆಗುತ್ತೆ. ಪೂರ್ತಿ ಈಗ ನಮ್ಮ ನಗರ ಪೂರ್ತಿ ಇದರಲ್ಲಿ ಕವರ್ ಆಗಿದೆ. ಅದ್ರ ಜೊತೆಗೆ ಮಾನ್ಯ ಶಾಸಕರು 2ನೇ ಅನುದಾನ ಅಡಿಯಲ್ಲಿ ಸುಮಾರು 150 CC ಕ್ಯಾಮ್ರಾಸ್ ಹಾಕಿದ್ರು ಅಂತಂದರೆ ಉಳಿದ ಎಲ್ಲ ಏರಿಯಾದಲ್ಲೂ ಸಹಿತ ಕವರ್ ಆಗುತ್ತೆ. ಇದರಿಂದ ಪೊಲೀಸ್ ಇಲಾಖೆಗೆ ಕಾನೂನು ಸುರಕ್ಷತೆ ಹಾಗೂ ಟ್ರಾಫಿಕ್ ರೆಗ್ಯುಲೇಷನ್ ಮಾಡಲಿಕ್ಕೆ ಅತಿ ಸರಳವಾಗ್ತದೆ. ಅದಕ್ಕಾಗಿ ಮಾನ್ಯ ಶಾಸಕರಿಗೆ, ಮಾನ್ಯ PD ಸರ್ಗೆ ಹಾಗೂ ಎಲ್ಲ ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆ ನಮಗೆ ಉತ್ಪನ್ನ ಧನ್ಯವಾದ ಸಲ್ಲಿಸಿ ಎಲ್ಲ ಸಾರ್ವಜನಿಕರಿಗೆ ಇದರ ಉಪಯೋಗ ಹಾಗೂ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡಲು ನಿಮ್ಗೆಲ್ಲರಿಗೂ ಈ ಮೂಲಕ ಕೋರಿಕೊಳ್ತೇನೆ. ಈ ವ್ಯವಸ್ಥೆ ಇಡೀ ಕರ್ನಾಟಕದಲ್ಲಿ ಮೊದಲು ಜಿಲ್ಲೆ ಅನುಕೂಲ ತಗೊಂಡ್ರೆ ಬೆಂಗಳೂರು ಸಿಟಿ ಇದೆ, ಸೆಕೆಂಡ್ ಜಿಲ್ಲೆ ಅಂತ ಅನುಕೂಲ ಮಾಡ್ಕೊಂಡ್ರೆ ಬೀದರ್ ಇದೆ, ಕಾನ್ಸ್ಟಿಟ್ಯೂನ್ಸಿ ವೈಸ್ ನೋಡಿದರೆ ಇದೇ ನಮ್ಮ ಗಂಗಾವತಿಗೆ ಫಸ್ಟ್ ಕಾನ್ಸ್ಟಿಟ್ಯೂನ್ಸಿ ಅಂತ ಇರುತ್ತೆ. ಅದನ್ನ ಇನ್ನೇ ಸ್ವಲ್ಪ ದುಡ್ಡು ಹೆಚ್ಚಿಗೆ ಬೀಳುತ್ತೆ. ಅದಕ್ಕಾಗಿ ಮಾನ್ಯ ಶಾಸಕರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಸಾಹೇಬರು ಇನ್ನೂ 2 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಅನುದಾನ ಅಡಿಯಲ್ಲಿ 1 ವರ್ಷದ ಬ್ಯಾಕಪ್ ಅನ್ನ ಮಾಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಸರ್, ಉತ್ತರಗಳಲ್ಲಿ ಈಗ CC ಕ್ಯಾಮ್ರಾ ಅಳವಡಿಸಿದ್ರೆ ಓಕೆ ಸರ್, ಅದು ಸಿಗ್ನಲ್ ಟ್ರಾಫಿಕ್ ಸಿಗ್ನಲ್ ಕೂಡ ಸರಿಯಾಗಿ ಟ್ರಾಫಿಕ್ ಸಿಗ್ನಲ್ 2 ಕಡೆ ಹಾಕೋದು ಅತಿ ಅವಶ್ಯಕ ಇದೆ. ಒಂದು CBS ಸರ್ಕಲ್ ನಲ್ಲಿ ಹಾಕಿದ್ದಿತ್ತು, ಅದು ಸ್ವಲ್ಪ ದುರಸ್ತಿಯಲ್ಲಿದೆ. ಶೀಘ್ರವಾಗಿ ಅದನ್ನ ರಿಪೇರ್ ಮಾಡಿಕೊಂಡು CBS ಸರ್ಕಲ್ ಅದು ಬೇಗನೆ ಸ್ಟಾರ್ಟ್ ಮಾಡ್ತೀನಿ. ಶೀಘ್ರದಲ್ಲಿನ CBS ಸರ್ಕಲ್ ಅಲ್ಲಿ ನೀವು
ನೀವು ಹೇಳಿದಂಗೆ ತಲೆಯಲ್ಲಿ ಇಟ್ಕೊಂಡು ಅಲ್ಲ 2 ದಿನ ಆಗುತ್ತೆ ಸರ್ ವೀಕ್ಲಿ, ಆಮೇಲೆ ಮತ್ತೆ ಜನಗಳಿಗೆ ಮತ್ತೆ ಕರೆಕ್ಟ್ ಈಗ ನಾನು ನೋಡ್ತಾ ಇದ್ದೀನಿ ಸುಮಾರು 1.5 ತಿಂಗಳಾಯಿತು ಅಲ್ಲಿ CBI ಸರ್ಕಲ್ದಲ್ಲಿ ವರ್ಕಿಂಗ್ ಇಲ್ಲ. ನಾನು ನೋಡಿದ್ದೇನೆ, ನನ್ನ ಗಮನದಲ್ಲಿದೆ. ನಾನು ಮುನ್ಸಿಪಾಲಿಟಿ ಕಮಿಷನರ್ ಸರ್ ಜೊತೆ ಮಾತಾಡಿದ್ದೇನೆ. ಕೂಡಲೇ ಅದನ್ನು ರಿಪೇರಿ ಮಾಡಿಕೊಂಡು ನೀವು ಹೇಳಿದ ಹಾಗೆ ಅತಿ ಹೆಚ್ಚಿನ ಕಾಲದಲ್ಲಿ ಬರುವ ರೀತಿಯಲ್ಲಿ ನಾವೇ ಸುತ್ತಕಲ್ಲನ್ನು ಪರಿಶೀಲನೆ ಮಾಡಿ ಅದನ್ನು ಪರ್ಮನೆಂಟ್ ಆಗಿ ಚಾಲೂ ಇರುವ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಖಂಡಿತ ಇದರ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಇಲಾಖೆ ವತಿಯಿಂದ ಹುಸ್ತೂರು ಧನ್ಯವಾದ ಸಲ್ಲಿಸಿ ಮಾನ್ಯರಿಗೆ ಒಂದು ಸನ್ಮಾನ ಮಾಡ್ತೇವೆ. ದಯವಿಟ್ಟು ಸರ್ ಇಲ್ಲಿ ನೋಡ್ರಿ ಸರ್, ಇಲ್ಲಿ ನೋಡ್ರಿ ಸರ್. ಈಗ ಇದನ್ನೆಲ್ಲ ರೆಗ್ಯುಲೇಷನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೊಂದು ಡಬ್ಬಿ ಟೈಪ್ ಕುತ್ಕೊಂಡು ಹೇಳೋದು ಒಂದು ಅರ್ಧ ನಿಮಿಷ 5 ನಿಮಿಷ ಕೊಪ್ಪಳದಲ್ಲಿ ಮಾಡ್ಯಾರ ಒಂದು 5-6 ಬಾಕ್ಸ್ ಸರ್ ಗಲಾಟೆ ಮಾಡಕ್ಕೆ ಸಣ್ಣ ಒಳ್ಳೆ ಒಳ್ಳೆ ಹತ್ತಿರ